ನೋಡಲಿ, ರೈತ ಬೆಳೆದ ಬೆಳೆ ಈ ರೀತಿ ಆದರೆ ಈ ರೈತನ ಬದುಕು ನಿಷ್ಫಲ ಹೋಗುದು ಸೀತಾ, ನಿಷ್ಫಲ ಹೋಗುವುದು. ರೀ, ಯಾಕ್ರಿ ಯಾಕ್ರಿ ಈ ರೀತಿ ಮಾತನಾಡ್ತಾ ಇದ್ದೀರಾ? ಹೌದು ಸೀತಾ, ಹಚ್ಚ ಹಸರಿನಿಂದ ಕಂಗೊಳಿಸಬೇಕಾದ ಈ ನನ್ನ ಭೂತಾಯು ಕೆಂಪಗಾಗಿ ಕೆಂಗಣ್ಣನ್ನು ಬಿಡುತ್ತಿದ್ದಾಳೆ. ಮುಂಗಾರು ತಡವಾಗಿದೆ ಎಂದು ಹಣಿಗೆ ಕೈಯನ್ನು ಕೊಟ್ಟು ಮುಗಿಲನ್ನು ನೋಡುತ್ತಿದ್ದ ಈ ರೈತ ಹಾಗೋ ಹೀಗೋ ಬಿದ್ದು ಮಳೆಗೆ ಭೂಮಿಗೆ ಬೀಜವನ್ನು ಬಿತ್ತಿದ ತಿಂಗಳಾದರೂ ಮರಳಿ ಮೇಘರಾಜನ ದಯವೇ ಇಲ್ಲ ಸೀತಾ, ದಯವೇ ಇಲ್ಲ. ಹೀಗಾದರೆ ಈ ರೈತ ಜೀವನ ಸಾಗಿಸುವುದು ಸ್ವಾಮಿ, ನಿಜ ಇದೀರಿ ಈ ನಿಮ್ಮ ಮಾತು. ರೀ, ಮಳೆ ಆಗ್ಬೇಕು, ಮಳೆಯಾಗಿ ಚೆನ್ನಾಗಿ ಬೆಳೆ ಬರ್ಬೇಕು ಅಂದಾಗ್ಲಿ ಈ ರೈತನ ಜೀವನ ಪಾವನ ಆಗುತ್ತೆ ಅಂತ ರೈತ ಹೇಳ್ತಾನೆ. ಒಂದೇ ಹೇಳಿ, ಮಳೆ ಆಗದೆ ಈ ಭೂಮಿ ತಾಯಿ ಕೈ ಕೊಟ್ಟರೆ ಈ ರೈತ ಈ ಜೀವನದಲ್ಲಿ ನೊಂದುಕೊಂಡು ನೇಣು ಹಾಕೊಂಡು ಸಾಯೋ ಪರಿಸ್ಥಿತಿ ಬರುತ್ತೀರಿ ಈ ರೈತರಿಗೆ. ರೈತ ಯಾವತ್ತು ಅಂತ ಕೆಟ್ಟ ನಿರ್ಧಾರಕ್ಕೆ ಕೈ ತೆಗೆದುಕೊಳ್ಳೋನಲ್ಲ. ಏಕೆಂದರೆ ಈ ರೈತನಿಗೆ ಕಷ್ಟದ ಬೆಲೆಯನ್ನು ಗೊತ್ತು, ನಷ್ಟದ ಬೆಲೆಯನ್ನು ಗೊತ್ತು. ಜೀವನವನ್ನು ಹೇಗೆ ಸಾಗಿಸಬೇಕೆಂದು ಅರಿತ ಈ ರೈತ ಕಷ್ಟಕ್ಕೆ ಕುಗ್ಗದೆ, ಸುಖಕ್ಕೆ ಹಿಗ್ಗದೆ ಈ ಜಗತ್ತಿನಲ್ಲಿ ತಲೆ ಎತ್ತಿ ತಿರುಗುವವನು ಯಾರಾದರೂ ಇರ್ತಾರಂದ್ರೆ ನಿಜವಾಗಲೂ ಅವನೇ ಸೀತಾ, ಈ ಭೂಮಿ ತಾಯಿಯ ಚೊಚ್ಚಲ ಮಗ ಈ ರೈತ. ನೋಡು ಸೀತಾ, ಭೂಮಿ ತಾಯಿ ಮಗ ಈ ರೈತ ಆದರೆ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳು ಮಾನವ ಜೀವಿಗಳನ್ನು ಹಿಡಿದು ಈ ರೈತನ ಮಕ್ಕಳು ಅಂದ ಮೇಲೆ ಆ ಮಕ್ಕಳಗೋಸ್ಕರವಾದರೂ ಕಷ್ಟಪಟ್ಟು ದುಡಿದು ಹಾಕಬೇಕಲ್ಲ ಸೀತಾ ಈ ರೈತ. ರೀ, ರೈತರ ದೊಡ್ಡ ಗುಣ ರೀ ಇದು. ಆದ್ರೆ ಈ ರೈತರನ್ನು ಮೋಸಗೊಳಿಸಿ ಕೋಟಿ ಗಂಟ್ಲೆ ಹಣ ಗಳಿಸಿ ಈ ರಾಜಕಾರಣಿಗಳು ರೈತರನ್ನು ಕೈಗೊಂಬೆ ಅಂತ ಆಡಿಸ್ತಾ ಇದ್ದಾರಲ್ರಿ ಸೀತಾ. ಈ ರೈತ ಯಾರು ಕೈಗೊಂಬೆ ಅಲ್ಲ ಕಣೆ, ಅವರ ಗಳಿಸಿದ ಕೋಟಿ ತರ ಹಣ ಈ ರೈತನ ಮೇಟಿಗೆ ಸಾಟಿ ಆಗಿದ್ದೇನೆ. ಈ ರೈತ ರಟ್ಟೆಯಿಂದ ದುಡಿದು ನೂರಾರು ಜನರಿಗೆ ಅನ್ನ ಹಾಕಬಹುದು. ಆದರೆ ಆ ಕೋಟಿ ಹಣ ಗಳಿಸಿದವನಿಗೆ ಕೇವಲ ಒಬ್ಬನ ಹೊಟ್ಟೆ ತುಂಬ ಸಣ್ಣ ನೋಡೋಣ. ಓಹೋ, ನಮಸ್ಕಾರ ಸಾಹೇಬ್ರಿ. ಸಾಹೇಬ್ರಿ, ನನಗೀಗ ಎಷ್ಟೊಂದು ಸಂತೋಷ ಆಗುತ್ತದೆ ಗೊತ್ತಾ. ಜಿಲ್ಲೆಯ ಮುಖ್ಯಮಂತ್ರಿಗಳಾಗಿ ನೀವು ಈ ರೈತ ಬೆಳೆದ ಬೆಳೆಯನ್ನು ವೀಕ್ಷಣೆ ಮಾಡಿ ಯಾವ ರೈತನಿಗೆ ಎಷ್ಟು ನಷ್ಟವಾಗಿದೆ ಎಂದು ನೋಡಿ ಪರಿಹಾರ ಕೊಡಿಸಲು ಬಂದಿದ್ದೀರಲ್ಲ. ನಿಮ್ಮಂತ ದಯಾಗುಣದ ರಾಜಕಾರಣಿಗಳು ಯಾರು ಇಲ್ಲ ಸಾಹೇಬ್ರೇ, ಈ ಜಗತ್ತಿನಲ್ಲಿ ಯಾರು ಇಲ್ಲ. ಅಂತ ದೊಡ್ಡ ಮಾತು ಏಕೆ ಶಿವರಾಮ? ಬಡವರ ಕಷ್ಟ ನನ್ನಿಂದ ನೋಡೋದಕ್ಕೆ ಆಗ್ತಾ ಇಲ್ಲ. ರೈತ ಎಷ್ಟೇ ಶ್ರಮ ವಹಿಸಿ ದುಡಿದರು ಅವನ ಶ್ರಮಕ್ಕೆ ತಕ್ಕ ಪ್ರತಿಫಲ ರೈತನಿಗೆ ಸಿಗ್ತಾ ಇಲ್ಲ. ಅದು ಅಲ್ಲದೆ ಸರ್ಕಾರ ಕೊಟ್ಟ ಪರಿಹಾರ ಅವನ ವಾರದ ಸಂಖ್ಯೆಗೂ ಕೂಡ ಸಾಲುತ್ತಿಲ್ಲ. ಅದಕ್ಕೆ ನಮ್ಮೂರಿನಲ್ಲಿರುವ ಎಲ್ಲ ರೈತರಿಗೆ ಶಾಶ್ವತ ಪರಿಹಾರ ಕೊಡಬೇಕೆಂದು ಬಂದಿರುವೆ. ನೋಡ್ರಿ, ಅಂದರೆ ಈ ನಿಮ್ಮ ಮಾತಿನ ಅರ್ಥ ಶಿವರಾಮ ಮಾತ್ನ ಹೇಳ್ತೀನಿ ಕೇಳಿದ. ಒಂದ್ ಎಕರೆಕ ಎಷ್ಟು ಬೆಳೆದ್ರಿಪ್ಪ? 20 ನೋಡ್ಕೊಂಡು 30,000 ಬೆಳೆದ್ರಿ. ಅದಕ್ಕ ಒಬ್ಬರು ಕೊಟ್ಟ ಇದು ಕೊಟ್ಟ ಆಡಿ ಕೊಟ್ಟು ನಿಮ್ ಉಳಿದ ತಮ್ಮ 5ರಿಂದ 10,000 ಉಳಿದ. ಅದಕ್ಕ ನಮ್ ಗೌಡ್ರ ಒಂದ್ ಎಕರೆಕ 10 ಲಕ್ಷ ಪರಿಹಾರ ಕೊಡ್ತಂದಾರ. ಹೇಳಿ ಬಿಡವ್ರಿ, ಏನ್ ಹೇಳ್ತಿದ್ದೀರಿ ನೀವು? ಈ ನಮ್ಮ ಆಸ್ತಿಯನ್ನು ಖರೀದಿ ಕೊಟ್ಟರು 7 ಲಕ್ಷಕ್ಕೆ ಕಿಮ್ಮತ್ತಾಗುವ ಈ ನನ್ನ ಭೂಮಿಗೆ 10 ಲಕ್ಷ ಅನ್ನೋದು ಬಂದು 10 ಲಕ್ಷ ಪರಿಹಾರ ಬರುವುದು ಹೇಗೆ? ಕರೆಕ್ಟ್ ಶಿವರಾಮ, ಕರೆಕ್ಟ್. 6-7 ಲಕ್ಷಕ್ಕೆ ಮಾರಾಟ ಆಗುವ ಈ ನಿನ್ನ ಭೂಮಿಯನ್ನು 10 ಲಕ್ಷಕ್ಕೆ ಡಿಮಾಂಡ್ ಮಾಡಿ 200 ಎಕರೆ ಆಸ್ತಿಯನ್ನು
ಇಂಗ್ಲೆಂಡ್ ನಿಂದ ಬರುವ ನನ್ನ ಪಾರ್ಟ್ನರ್ಗೆ ಕೊಡಿಸಿ ಇಲ್ಲೊಂದು ದೊಡ್ಡ ಫ್ಯಾಕ್ಟರಿ ಕಟ್ಟಿಸಿ ಆ ಫ್ಯಾಕ್ಟರಿಯಲ್ಲಿ ನಮ್ಮ ಊರಿನಲ್ಲಿರುವ ಎಲ್ಲ ರೈತರಿಗೆ ಕೆಲಸ ಕೊಡಬೇಕೆಂದಿರುವೆ. ಸಾಹೇಬರೇ, ಏನು ಹೇಳ್ತಿದ್ದೀರಿ ನೀವು? 2-3 ತಲೆಮಾರುಗಳಿಂದ ಈ ಭೂಮಿ ತಾಯಿಯನ್ನು ನಂಬಿ ಇವಳಿಂದಲೇ ಜೀವನವನ್ನು ಸಾಗಿಸಿ ಎಷ್ಟೇ ಕಷ್ಟ ಬಂದರೂ ಭಿಕ್ಷ ಬೇಡಿ ಜೀವಿಸಿ ನನ್ನ ಮಕ್ಕಳು ಮರಿಗಳಿಗೆ ಇರಲೆಂದು ಈ ಭೂಮಿ ತಾಯಿಯಲ್ಲಿ ಸವಿದು ಸಣ್ಣಾಗಿ ಸತ್ತರು. ನಮ್ಮ ತಾತ ಮುತ್ತಾತರು ಒಂದು ಗೇಣಿನಟ್ಟ ಆಸ್ತಿ ಕೊಟ್ಟಿಲ್ಲ. ಅಂತದ್ರಾಗ ಈ ಆಸ್ತಿ ಮಾರೋರು ಯಾರಿದ್ದಾರೆ? ಈ ಊರಲ್ಲಿ ಗೌಡ್ರಿ ಯಾರಿದ್ದಾರೆ? ತಮ್ಮ ರಾಕ್ ಸಿಗತ್ತಂದ್ರ ನೀನ ಕೊಡ್ತೀವ ತಮ್ಮ. ರಾಕ್ ಸಿಗತ್ತೆ ನೀನ ಕೊಡ್ತೀಯ. ಎಕರೆಕ್ 10 ಲಕ್ಷ ಅಂದ್ರೆ ಏನ್ ಸಾಮಾನ್ಯ ತನಕ? 20ರಿಂದ 30 ಎಕರೆ ನಿನ್ನ ಆಸ್ತಿ. ಅದನ್ನ ಅದ್ 2 ಬಡ್ಡಿ ಹಂಗ್ ಪಾಟ್ ಅಂದ್ರ ವರ್ಷಕ್ಕೆ 24,000 ಆಕೈತೆ. 20-30 ಎಕರೆ ಆಸ್ತಿ ಇದ್ದಾವ. ಅದನ್ನೆಲ್ಲ ಪಾಟ್ ಅಂದ್ರ ಕೋಟ ಬಿದ್ದಾಕಿ. ಸಾಧ್ಯವಿಲ್ಲ ಸಾಹೇಬರೇ. ಈ ರೈತ ಈ ಭೂಮಿ ಮಾರುದಂದ್ರೆ ಏನು ಸಾಮಾನ್ಯ ಅಂತ ತಿಳಿದಿರುವೇನು? ಈ ಭೂಮಿ ಮಾರುದು ಒಂದೇ, ಹಡದಂತ ತಾಯಿಯನ್ನು ಮಾರುದು ಒಂದೇ. ನೋಡು ಸಾಹೇಬ್ರೆ, ಈ ನನ್ನ ಜೀವ ಇರುವವರೆಗೂ ನಾನು ಕೂಡ ಆಸ್ತಿ ಮಾರುದಿಲ್ಲ ಸಾಹೇಬ್ರೆ, ಆಸ್ತಿಯನ್ನು ಮಾರುವುದಿಲ್ಲ. ಶಿವರಾಮ, ಆಸ್ತಿ ಮಾರೋದಿಲ್ಲವೇ? ನಿನ್ನ ಪ್ರಾಣ ಹೋದರೂ ನೀನು ಆಸ್ತಿ ಮಾರೋದಿಲ್ಲವೇ? ಬೆಟ್ಟು ಕೊಡಬೇಕು. ನೀನೇ ನಿನ್ನ ಸ್ವಾಮನಸ್ಸಿನಿಂದ ಆಸ್ತಿ ಬಿಟ್ಟು ಕೊಡಬೇಕು. ಎಲ್ಲ ಆಸ್ತಿ ಕೊಡೋದಿಲ್ಲ ಎಂದರೆ ನಿಮ್ಮ ಹಣ ಉಳಿಸಿ. ಯಾಕ್ರಿ ಈ ಬಡವರ ಮೇಲೆ ದೌರ್ಜನ್ಯ? ನಮ್ಮ ಆಸ್ತಿ ನಮ್ಮ ಹಕ್ಕ ಬಿಟ್ಟಂತ ಕೇಳಕ್ಕೆ ನೀವ್ಯಾರು? ಸುದ್ದಿ ನಾನ್ಯಾರು ಎಂದು ಗೊತ್ತಿರಲಾರದೆ ನನಗೆ ಓಟು ಹಾಕಿದೀಯಾ? ಅಂದ್ರೆ ಓಟ್ ಹಾಕಿದ ಪ್ರತಿಫಲ ತೀರಿಸ್ತಾ ಇದ್ದೀರೇನ್ರಿ? ತಂಗಿ ಶೀತವ, ಮಾತಾಡ್ವಾ ಕೇಳಿಲ್ಲ. ನಮ್ ಸಾವುಕಾರ ಕೈ ತುಂಬ ಕೊಡ್ತಾರಂದ್ರ ಅಕ್ಕ ಅಂತ ಆಸ್ತಿ ಕಳ್ಕೊಂಡವ್ರಿಗೆ ಸಾಯುವರ್ಗಿ ಫ್ಯಾಕ್ಟ್ರಾಗ ನೌಕರಿ ಕೊಡ್ತಾರ ನಮ್ ಸಾವುಕಾರ. ಅದನ್ನ ಅದ್ ಮಾಡ್ಕೊಂಡ ರಾಜನಂಗ ಮೆರಾಕೇನ್ ಅವ್ರ ಅಪ್ಪನ ಶಿವರಾಮನ ಗಂಟು ಹೋಗತ್ತೆ. ನೋಡು ಶಿವರಾಮ, ನೋಡು ಸೀತಾ, ನಿನ್ನ ಗಂಡನಿಗೆ ಹೇಳು, ನಾ ಕೊಟ್ಟ ಹಣದಿಂದ ಬೇರೆ ಕಡೆ ಎಲ್ಲಾದರೂ ಆಸ್ತಿ ಹಿಡಿದುಕೋ ಅಂತ. ಎಲ್ಲ ಆಸ್ತಿ ಕೊಡೋದಿಲ್ಲ ಎಂದರೆ ನಿಮ್ಮ ಒಬ್ಬೊಬ್ಬರ ಹೆಣ ಉಳಿಸಿ ಸತ್ತ ನಿನ್ನ ಗಂಡನ ಹೆಬ್ಬನ ಸಹಿ ತೆಗೆದುಕೊಳ್ಳಬೇಕಾಗುತ್ತದೆ. ಎತ್ತರ ಗಡಿಬಿಡಿ ಹೋಗೋಣ. ನೋಡ್ರ ಈಗಾರ ಸಿಂಪಲ್ ಕೃಷ್ಣ ಬಡ್ನೂರ ಕೇಳ್ರ ಕೇಳ್ತಾನ, ಕೇಳಿದ ನಿಮ್ ಕೈ ನಾನು ಹೋಗ್ತಾನು. ಸೀತಾ, ನೋಡಿದೇನೆ ಎಂತ ದೌರ್ಜನ್ಯ ಕಾಲ ಬಂತು. ಯಾರ ಸಹಾಯ ಇಲ್ಲದೆ ನಮ್ಮಷ್ಟಕ್ಕೆ ನಾವು ಬದುಕ್ತಾ ಇದ್ದರು. ನಮ್ಮನ್ನು ನೆಮ್ಮದಿಯಿಂದ ಬದುಕಲಿಕ್ಕೆ ಬಿಡ್ತಾ ಇಲ್ಲ ಸೀತಾ ಈ ನೀಚ ಜನಗಳು. ನೋಡ್ರಿ, ನೀವೇನು ಚಿಂತೆ ಮಾಡಬೇಡ್ರಿ. ಈ ನಮ್ಮ ಜೀವನದಲ್ಲಿ ಬೆಳಕು ಕತ್ತಲು ಏರು ಕೀಳು ಬರೋದು ಸಹಜ ರೀ, ಸಹಜ. ಆದ್ರೆ ಈ ನಮ್ಮ ಆಸ್ತಿಯಲ್ಲಿ ಒಂದು ಗೇನು ಹೋಗದಂತೆ ನನ್ನ ಮೈದನ ನೋಡ್ಕೊಂತಾನ್ರಿ. ನನ್ನ ಕಾಳಿಂಗ ಖಂಡಿತವಾಗ್ಲೂ ನೋಡ್ಕೊಂತಾನೆ. ಬನ್ರಿ, ಮೊದಲು ಈ ವಿಷಯ ನನ್ನ ಮೈದನಿಗೆ ತಿಳಿಸಿ ಬರೋಣ. ಬನ್ರಿ, ಹೋಗೋಣ. ನಿಂತುಕೋ ಸೀತಾ. ಯಾಕ್ರಿ, ನಿಮ್ಗೆ ಇನ್ನೂ ಹಸಿವಾಗಿಲ್ಲೇನ್ರಿ? ಆ ಹಸವಿನ ಬಾಧೆಯನ್ನು ಹಿಂಗಿಸದಕ್ಕಾಗೇ ನಿನ್ನನ್ನು ತಡೆದು ನಿಲ್ಲಿಸಿದೆ ಕಣೆ. ನೋಡ್ರಿ,
ಇಲ್ಲಂತೂ ಬುತ್ತಿ ಇದೆ. ಆ ಮರದ ಕೆಳಗೆ ಕುಳಿತುಕೊಂಡು ಊಟ ಮಾಡುವಂತೆ ಬನ್ನಿ ಸ್ವಾಮಿ. ಸೀತಾ, ನಿನ್ನ ಮನೆಯಿಂದ ತಂದಿರುವ ಬುತ್ತಿಯನ್ನು ಮನೆಯಲ್ಲಿ ಅರ್ಥರು ಸೇರಿ ಊಟ ಮಾಡಬಹುದು. ಈ ನಿನ್ನ ಗಂಡನಿಗೆ ಪ್ರೀತಿಯ ಊಟವನ್ನು ಮುಗಿಸಬಾರೆ. ಆಗ್ಲಿ ರೀ, ನಿಮ್ಮ ಆಸೆಯಂತೆ ಆಗ್ಲಿ. ಕೈ ಹಿಡಿದ ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣವತಿ ಜೊತೆಯಾದಾಗ ಇದನ್ನು ಹುಡುಗಿಯ ಹಿರಿ ಹಾಡುವಾಗ ಸ್ವರ್ಗವೇ ಲಾ ಲಾ ಲಾ. ಸೀತಾ, ನಾನು ಅದೊಂದಿಷ್ಟು ಮಟ್ಟೆ ಹೊಡೆದು ನೀರನ್ನು ಹಾಸುತ್ತೇನೆ. ನೀನು ಆ ಶೃಂಗಾರದಲ್ಲಿ ಕಸ ಕೀಳುವಂತೆ ಬಾ ಸೀತಾ. ಹೋಗೋಣ. ಆಗ್ಲಿ ರೀ, ಬನ್ರಿ ಹೋಗೋಣ. ಶಿವರಾಮನ ಆ ಬ್ರಹ್ಮಚನ್ನ ಬುದ್ಧಿಯನ್ನು ಸೃಷ್ಟಿ ಮಾಡಿ ಕಳಿಸಿದ್ದಾನೆ ಈ ಭೂಮಿಗೆ. ಆ ಸೌಂದರ್ಯ ಸಿರಿಯನ್ನು ತಿದ್ದಿ ತಿದ್ದಿ ಕಳಿಸಿದ್ದಾನೆ ಈ ಭೂಮಿಗೆ. ನಿನ್ನನ್ನು ನೋಡಿದ್ರು ಸಾಕು ಸಿದ್ಧ, ನನ್ನ ಕಾಮದ ನೆರಗವನ್ನು ಹಸದು ಸೆಟದು ನಿತ್ತ ಆತಿರ್ತದೆ. ಈ ಸರದ್ರಾಜನ ಕಾಮಕ್ಕೆ ಸರತಕ್ಕೆ ಸಿಕ್ಕ ಆ ಎಷ್ಟು ಏವಣದ ಹೆಣ್ಣುಗಳು ಶೀಲ ಸುಟ್ಟು ಹೋಗಿದೆ ಈ ರಸಿಕ ರಾಜನ ಕೈಯಲ್ಲಿ. ಈ ಮಗನನ್ನು ಆತ್ಮನಲ್ಲಿ ಹೀರಲು
ಮುಂದೆ ಹಾದುರ್ತದೆ ಈ ನನ್ನ ಪರಿವೇಶಿತ ಗಟ್ಟಿಯಾದ ನಿನ್ನ ಶೀಲ ಬಂಡಿಯವನ ಶೀಲವರನೆ ಇತ್ತೇ ಬರ್ತದೆ ಬಿಳಿ ಪಾರಿವಾಳ ಮಾಲಕನ ಕಣ್ಣು ತೆಪ್ಪಿಸಿ ಬರಲೆ ಬರಲೆ ಎದುರ ಅಂದರವನು ಹೀರೆದರೆ ಆಯ್ತು. ಮೀರಾ ಅಂತ ವಾ ಮೇರಾ ಸ್ವೀಟ್ ನೇಮ್ ತಾವು ಒರಿಜಿನಲ್ ಅಂದ್ರೆ ನೋಡು ಮೇರಾ 5 ರೂಪಾಯಿ ಟೀ ಕುಡಿಬೇಕಾದ್ರೆ 106 ಸಲ ಯೋಚನೆ ಮಾಡ್ತೇವೆ. ನಮಗಷ್ಟೇ ಎಷ್ಟಾಗ ಟೀಯನ್ನು ಕುಡಿದು ನಾವು ಜೀವಂತ ಪರ್ಯಂತ ಸಂಸಾರ ಮಾಡುವ ನಿನ್ನನ್ನು ಮದುವೆ ಆಗಲ್ಲ. ನಿನ್ನ ಹಾಲಿಗೆ ಯಾರು ಮಜ್ಜಿಗೆ ಹೆಬ್ಬ ಕಡದಲಂತ ಕೇಳಿದೆ. ನಾಯಿ ಒಂದು ಒಂಟಿ ಹೆಣ್ಣನ್ನು ತಡೆದು ಈ ರೀತಿ ಹೊರಸು ಪ್ರಶ್ನೆ ಕೇಳ್ತಾ ಇದೆಯಲ್ಲ, ಒರಿಜಿನಲ್ ಡೂಪ್ಲಿಕೇಟ್ ಅಂತ ಕೇಳ್ತಾ ಇದೆಯಲ್ಲ. ನಿನ್ನ ಹೆತ್ತ ತಾಯಿ ಕೂಡ ತನ್ನ ಶೀಲದ ಹೆಪ್ಪನ್ನು ಮುರಿದುಕೊಳ್ಳಲಾರದೆ ನಿನ್ನ ತಂದೆಗೆ ಕೊಟ್ಟಿದ್ದಳೆ ಅನ್ನೋದಕ್ಕೆ ನಿನಗೇನೋ ಗ್ಯಾರಂಟಿ ಇದೆ? ಹೊಲಸು ಹೆಣ್ಣೆ ರಾಜಮನೆತನಲ್ಲಿ ಹುಟ್ಟಿ ಬಂಗಾರು ತಾಟಿನಲ್ಲಿ ಉಂಡು ವಜ್ರ ಹಳ್ಳಿನ ತಾಟಿನಲ್ಲಿ ಶಿವಾಜಿನೆಲ್ಲ ಕುಳಿತು ನನ್ನ ತಾಯಿ ಬಗ್ಗೆ ಶೀಲದ ಬಗ್ಗೆ ಮಾತಾಡ್ತೀಯ ಆ ಬಿಕಾರಿ ಹೆಣ್ಣೆ. ಕೇಳೋದ್ರಲ್ಲಿ ತಪ್ಪೇನಿದೆ? ಕಂಡ ಮನೆ ಹೆಣ್ಣು ಮಕ್ಕಳನ್ನು ಒರಿಜಿನಲ್ ಡೂಪ್ಲಿಕೇಟ್ ಅಂತ ಕೇಳ್ತಾ ಇದೆಯಲ್ಲ, ಹಾಗಾದ್ರೆ ನಿಮ್ಮ ಮನೆಯವರ ಬಗ್ಗೆ ಕೇಳೋದ್ರಲ್ಲಿ ತಪ್ಪೇನಿದೆ ಶರತ್ ರಾಜ್? ಅತಿ ಆಯ್ತು ನನ್ನ ಮಾತಿನ ದಾಟಿ. ನಾನು ಯಾರು ಗೊತ್ತು? ಈ ಜಿಲ್ಲೆಯ ಮಂತ್ರಿಯ ಪ್ರತಾಪ್ ಗೌಡನ ತಮ್ಮ ಶರತ್ ರಾಜ್. ನಾನು ಮನಸ್ಸು ಮಾಡಿದರೆ ಆಯ್ತಿನಂತಹ ಗುದ್ದಿ ಪವಿತ್ರವಾದ ನನ್ನ ಶೀಲನು ಗುದ್ದಿ ಮೋದಿ ಅಂತ ಬೆಳೆಸಲೇ ಶರತ್ ರಾಜನ ಪಿಂಡವನ ಬಾನರಿ ಸುಕುಮಾರಿ ಫಲವಾಗಿದೆ ನಿನ್ನ ಭೂಮಿಯಲ್ಲಿ ಮಕ್ಕಳ ಬೀಜ ಬಿತ್ತಲೆ. ಕೈ ಬಿಡೋ ಪಾಪಿ, ಕಂಡ ಹೆಣ್ಣು ಮಕ್ಕಳ ಹೊಟ್ಟೆಯಲ್ಲಿ ಬೀಜ ಬಿಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ನಾಳೆ ನೀನು ಮಾಡಿಕೊಂಡ ಹೆಂಡತಿಗೆ ಬೀಜ ಇಲ್ಲದಂತಾಗಿ ಪರ ಪುರುಷರ ಹತ್ರ ಬೀಜ ಕೇಳುವ ಪರಿಸ್ಥಿತಿ ಬಂದಿತ್ತು ನಿನ್ನ ಹೆಂಡತಿಗೆ. ಅತಿ ಆಯ್ತು ನನ್ನ ಮಾತಿನ ದಾಟಿ. ಬಾಯಿ ಮುಚ್ಚು ಬಡಪಾಯಿ ಹೆಣೆ ಗರಡ ಗಮ್ಮಲೆಂದು ನನ್ನಲ್ಲಿರುವ ಗಂಡು ಸ್ಥಾನಕ್ಕೆ ಸಮಾಜದಲ್ಲಿ ಹುಟ್ಟಿ 106 ಹೆಂಗಸರಿಗೆ ಮಕ್ಕಳ ಸಂತಾನ ಕೊಟ್ಟು ಭಾಗ್ಯವಂತರು ಅಂದಾಗ ನನ್ನ ಹೆಂಡತಿಯಾಗಿ ಶೀಲದ ಬಗ್ಗೆ ಮಾತಾಡ್ತೀಯ ಆ ಬಿಕಾರಿ ಹೆಣ್ಣೆ. ಮುಗಿತು ಮೇರಾ ನಿನ್ನ ಶೀಲದ ಋಣ. ನೋಡಿ, ನೀವು ಶ್ರೀಮಂತರು, ಮೇಲಾಗಿ ಹಣವಂತರು, ರಾಜಕಾರಣಿಗಳು ಅಂದ ಮೇಲೆ ಒಂದು ಹೆಣ್ಣನ್ನು ತಿಂದು ತೇಗೋದ್ರಲ್ಲಿ ಬಹಳ ಒತ್ತಿಲ್ಲ. ಆದ್ರೆ ನಾನೇ ಅದಕ್ಕೊಂದು ನಿರ್ಧಾರಕ್ಕೆ ಬಂದಿದ್ದೇನೆ. ನಿರ್ಧಾರ? ಯಾವುದು ನಿರ್ಧಾರ? ಕೊನೆವರೆಗೂ ನನ್ನನ್ನು ಪ್ರೀತಿಸಿ ನಿಮ್ಮ ಬಾಳ ಸಂಗಾತಿಯನ್ನಾಗಿ ಇಟ್ಕೊಳ್ತೀನಿ ಅಂದ್ರೆ ನಾನೇ ನಿಮ್ಮನ್ನು ಪ್ರೀತಿಸಿ ನೀವು ಕರೆದಾಗ್ಲೆಲ್ಲ ಬಂದು ಸುಖ ಕೊಟ್ಟು ಹೋಗ್ತೀನಿ. ಇದು ಮಾತು ನಿಜಾನ ಮೇರಾ? ನಿಮ್ಮಾನೆಗೂ ಸತ್ಯವಾಗಿ ಹೇಳ್ತಾ ಇದ್ದೀನಿ, ಈ ಮಾತು ನಿಜ. ಐ ಲವ್ ಯು ಶರತ್ ರಾಜ್, ಐ ಲವ್ ಯು. ಇದುವೇ ಮೊದಲ
ಇದು ನಿನ್ನ ಜಗಮಗ. ವಾ ಮೇರಾ ವಾ ಎಂದು ಕೇಳಿದ ನಿನ್ನ ಹಸುರು ಮಧುರ ಗೀತಿ ಕೇಳಿ ಮನಸ್ಸು ತೃಪ್ತಿ ಆಯ್ತಾ. ಬಟ್ ಮೈಗೆ ಮೈ ಟಚ್ ಮಾಡಿದಾಗ ನನ್ನ ಕಾಮದ ನರಗಳನ್ನು ಹಸುದು ಸೆಟದು ನಿತ್ತು. ಅದುಟ್ಟರೆ ನಿನ್ನ ಶೀಲದ ಬುಟ್ಟಿ ಒಣಬೇಕಂದ. ಕಾಮದ ಕತ್ತೆ, ನೀನೊಬ್ಬ ಹೊಲಸು ತಿನ್ನುವ ಹಂದಿ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೋಸ್ಕರ ನಿನ್ನಿಂದ ಪಾರ್ ಆಗ್ಬೇಕು ಅನ್ನೋ ಕಾರಣಕ್ಕೆ ನಿನ್ನ ಜೊತೆ ನಾಟ್ಕಾಡದೆ ವಿನಃ ನಿನ್ನ ಕಾಮಕ್ಕೆ ತುತ್ತಾಗೋದಕ್ಕಲ್ಲ. ಕರೆಕ್ಟ್ ಮೇರಾ ಕರೆಕ್ಟ್. ನೀ ನಾಡಿದ ನಾಟಕದ ಬೆಸದ ಬೆಸಿಕೆ. ನಿನ್ನ ಹೊಟ್ಟೆಯಲ್ಲಿ ಸರತ್ರಾಜನ ಬೆಸದ ಬೆಸಿಗೆ ಪಿಂಡಾಗಿ ಹುಟ್ಟುವುದೇ ಈ ಜಗತ್ತಿಗೆ ಶಿಶುವಾಗಿ. ಬಾರ್ಲೇ ಬಾ, ಇದೇ ಸರ್ಕದಲ್ಲಿ ಹೋಗಿ ಮೈಯಲ್ಲಿರುವ ಬಟ್ಟೆಯನ್ನು ಬಿಚ್ಚಿ ಹೋಗೋದು. ಅತ್ತಲಾಗಿ ಕೆಂಗೇರಿನ ಬಾ. ಕೈ ಬಿಡಲೇ ಬಟ್ಟಿ ಮಗಳೇ. ಯಾರ್ಲೇ ನೀನ? ದೇಶ ಕಾಯುವವನಿಗೆ ಸೈನಿಕ ಅಂತಾರೆ, ರಾಜ್ಯ ಆಳುವವನಿಗೆ ನಾಯಕ ಅಂತಾರೆ, ಎಲ್ಲರ ಹೊಟ್ಟೆಗೆ ಅನ್ನ ಹಾಕುವವನಿಗೆ ರೈತ ಅಂತಾರೆ. ಬಟ್ ಗಂಡ ಹೆಣ್ಣಿನ ಮೇಲೆ ಕೆಟ್ಟ ಅನ್ನ ಹಾಕುವ ನಿಮ್ಮಂತವರಿಗೆ ಒದ್ದು ಬುದ್ಧಿ ಕಲಿಸುವ ನನಗೆ ವಿರಾಟ ರೂಪದ ವಿರಾಟ ಅಂತಾರೆ. ವಿರಾಟ್ ರೂಪ ವಿರಾಟ. ಲೇ ವಿರಾಟ, ಉಸಿರ ನಿತ್ತ ಮೇಲೆ ಹೆಣ ಅಂತಾರ, ಬಸರು ನಿತ್ತ ಮೇಲೆ ತಾಯಿ ಅಂತಾರ, ಈ ಶರತ್ರಾಜನಿಗೆ ಶರತ್ರಾಜ ಅಂತಾರ. ಶರತ್ ರಾಜ ಲೇ ಶರತ, ಗಾಂಧಿಯ ಅಧಿಕಾರ ಭಾರತಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿತು. ಸಿಡಿಲಿನ ಸಿದ್ದರಾಮಯ್ಯನ ಅಧಿಕಾರ ಬಡವರಿಗೆ ಭಾಗ್ಯಗಳನ್ನು ಕೊಟ್ಟಿತು. ಬಟ್ ನಿಮ್ಮಂತ ಲುಚ್ಚಾಲಪ್ಪಂಗರ ಅಧಿಕಾರ ರೈತರ ಆಸ್ತಿಗೆ ಹಂಚು ಹಾಕಿತು. ಒಂದಲ್ಲ ಒಂದು ದಿನ ನಿಮ್ಮಂತ ಶ್ರೀಮಂತ ರಾಜಕಾರಣಿಗಳು ಹಿಡಿ ಅನ್ನಕ್ಕೂ ಕೈ ಒಟ್ಟುವಂತೆ ಮಾಡುತ್ತಾರೆ. ಈ ನಾಡಿನ ರೈತರು ಎಚ್ಚರವಿರಲಿ. ಯಾಚರ ಅದು ಈ ಶರತ್ರಾಜನಿಗೆ ಯಾಚರ. ಲೇ ವಿರಾಟ, ಹಣ ಕೊಟ್ಟರೆ ಹೆಣ ಬಾಯ್ತಿರ್ತಿರುವಾಗ ದುಡ್ಡು ಕೊಟ್ಟರೆ ಇಂಥ ಹೆಣ್ಣುಗಳು ಅಷ್ಟೇ ಅಲ್ಲ, ನಾಚಿಕೆ ಬಿಟ್ಟ ಮಂಚ ಹತ್ತುತ್ತಾರೆ. ಅಂದಾಗ ದುಡ್ಡಿನಿಂದ ಇಡೀ ರೈತರ ಗರ್ಜನ ಖರೀದಿ ಮಾಡಬಹುದು. ಅದು ಮಾತ್ರ ನಿಮ್ಮ ಅಪ್ಪನಿಂದಲೂ ಸಾಧ್ಯವಿಲ್ಲ ಶರತ್ರಾಜ್. ರೈತ ಮನಸ್ಸು ಮಾಡಿದರೆ ನೀನೊಂದು ಕೋಟಿ ಕೊಟ್ಟರು ಹೊಂದಿದ ಕಾಳು ಸಹಿತ ಕೊಡಲಾರ. ಆದರೆ ನಿಮ್ಮಂತ ಮಕ್ಕಳು ಬದುಕಿಕೊಳ್ಳಿಲ್ಲ ಅಂತ ಹಣದ ರೂಪದಲ್ಲಿ ಭಿಕ್ಷೆ ಹಾಕುತ್ತಿದ್ದಾನೆ ಈ ನಾಡಿನ ರೈತ. ರೈತ 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 ಯಾವನಿಲ್ಲ ಯಾವ ರೈತ? ನಾ ಕೊಡ್ತಕ್ಕ ದುಡ್ಡಿಗೆ ಆಸೆ ಬಿತ್ತು ಅವನ ಸರ್ವ ಆಸ್ತಿನ ನನ್ನ ಹೆಸರಿಗೆ ಬರೆದು ಕೊಟ್ಟು ಅಂದಾಗ ನಿನಗೆ ತಾಕತ್ತಿದ್ರೆ ಇವಳನ್ನು ಕಾಪಾಡಿದಂಗ ಇಡೀ ರೈತರ ಆಸ್ತಿಯನ್ನು ಕಾಪಾಡು. ಆವಾಗ ನಿನಗೆ ಗಂಡಸು ಅಂತೇಳಿ ಅದು ನಿನಗೆ ಚಾಲೆಂಜ್. ಬರ್ತೀನಿ ಕೊಟ್ಟು ಬಾಯ್.
ರೈತನಿಗೆ ಚಾಲೆಂಜ. ಹೋಗು ಕೂಸೆ ಹೋಗು, ನಿನ್ನಂತ ತಿಳಿಗೇಡಿಗೆ ಎಂದು ತಿಳಿಯಬೇಕು ರೈತನ ಮನಸ್ಸು. ಹಣದ ಆಸೆಯನ್ನು ಹಚ್ಚಿ ರೈತರಿಂದ ಹೊಡೆಯಬೇಕೆಂದಿದ್ದ ಆಸ್ತಿಯನ್ನು ಒಂದು ಸಾಲು ನಿನಗೆ ಸಿಗದ ಹಾಗೆ ನಾ ಮಾಡದಿದ್ದರೆ ನನ್ನ ಹೆಸರು ವಿರಾಟನೇ ಅಲ್ಲ. ಸರ್, ತುಂಬಾ ಥ್ಯಾಂಕ್ಸ್ ಸರ್. ಈ ನಿಮ್ಮ ಉಪಕಾರವನ್ನು ನಾನು ಯಾವತ್ತೂ ಮರೆಯೋದಿಲ್ಲ. ಇರಲಿ. ತಮ್ಮ ಹೆಸರು? ಮೀರಾ ಅಂತ. ನೋಡು ಮೀರಾ, ಹೆಣ್ಣು ಹೆತ್ತವರಿಗೆ ಹೊಣ್ಣಾಗಬೇಕು ವಿನಃ ಹುಣ್ಣಾಗಬಾರದು. ನಿನ್ನ ಧೈರ್ಯಕ್ಕೆ ಮೆಚ್ಚಿ ಆ ಭಗವಂತ ನನ್ನನ್ನು ಇಲ್ಲಿಗೆ ಕಳಿಸಿದ. ಒಂದು ವೇಳೆ ಆ ನೀಚನ ದರ್ಪಕ್ಕೆ ಬೆದರಿ ನೀ ಸೆರಗ ಹಾಸಿದ್ದರೆ ಸಾಯುವವರೆಗೆ ಸೂಳೆ ಆಗುತ್ತಿರುಗುತ್ತಿದ್ದೆ ಈ ಜಗದಲ್ಲಿ. ನೋಡಿ ಸರ್, ನಾನೊಬ್ಳು ಮಾನವಂತರ ಮನೆತನದಲ್ಲಿ ಹುಟ್ಟಿದ ಹೆಣ್ಣು, ಶೀಲವನ್ನು ಕಳೆದುಕೊಂಡ ಹೆಣ್ಣು, ಕೈಯಿಂದ ಜಾರಿ ಬಿದ್ದ ಕನ್ನಡಿ, ಯಾವುದಕ್ಕೂ ಪ್ರಯೋಜನ ಇಲ್ಲ ಎನ್ನುವುದು ನನಗೂ ಚೆನ್ನಾಗಿ ಗೊತ್ತು ಸರ್. ಸಾಕು ಬಿಡು ಮೀರಾ, ಇಷ್ಟೊಂದು ತಿಳಿದುಕೊಂಡ ನಿನ್ನಂತ ಶೀಲವಂತೆಯರ ಮೈ ಮುಟ್ಟುವ ತಾಕತ್ತು ಯಾರಿಗಿದೆ? ಮೀರಾ, ನಾನಿನ್ನು ಬರಲೇ? ನಿಂತ್ಕೊಳ್ಳಿ ಸರ್. ಯಾಕೆ ಮೀರಾ? ನೋಡಿ, ನಾನು ನಿಮ್ಮನ್ನು ಸರ್ ಅನ್ನುವ ಬದಲು ನನ್ನ ಬೆಸ್ಟ್ ಫ್ರೆಂಡ್ ಅಂತ ಕರಿಬೋದಾ? ಯಾರು ಬೇಡ ಎನ್ನುತ್ತಾರೆ ಮೀರಾ. ಆಸ್ತಿ ಇದ್ದಾಗ ಬರುವವರು ಅಣ್ಣ ತಮ್ಮಂದಿರು, ದುಡ್ಡು ಇದ್ದಾಗ ಬರುವವರು ನೆಂಟಸ್ಥರು, ಏನೂ ಇಲ್ಲದೆ ಇದ್ದಾಗ ಬರುವವರು ನಿನ್ನಂತ ಸ್ನೇಹಿತರು. ನಾನು ಕೂಡ ನಿನ್ನನ್ನು ನನ್ನ ಬೆಸ್ಟ್ ಫ್ರೆಂಡ್ ಅಂತ ತಿಳಿದುಕೊಳ್ಳುತ್ತೇನೆ. ಹಾಗಿದ್ರೆ ಈ ಬೆಸ್ಟ್ ಫ್ರೆಂಡ್ ಕೈ ಹಿಡಿದು ನನಗೋಸ್ಕರ ಒಂದು ಹಾಡಿಯನ್ನು ಹಾಡಿಕೊಂಡು ಬಂದೆ. ಹೌದಾ? ಹಾಡು ಫ್ರೆಂಡ್. ಯಾರ ಬೇಡ ಅನ್ನುತ್ತಾರೆ? ಬನ್ನಿ ಫ್ರೆಂಡ್, ಹಾಗಿದ್ರೆ ನಾವಿನ್ನು ಹೋಗೋಣ. ಆಯ್ತು ಮೇರಾ.